ಕ್ಷತ್ರಿಯರ ಕಲಹಕ್ಕೆ ಕಾರಣವೇ ಬೇಕಾಗಿಲ್ಲ. ಯಾವ ಕಾರಣದಿಂದ ನೀನು ಮಧುರಾ ನಗರದ ಮೇಲೆ ದಂಡೆತ್ತಿ ಬಂದು ಮಧುರೆಯನ್ನು ಸರ್ವನಾಶ ಮಾಡಿದೆಯೋ, ಅದು ಯಾವ ಕಾರಣದಿಂದ ಭೂಮಂಡಲದ ಮುಗ್ಧ ರಾಜಕುಮಾರರನ್ನು ಮಾಯಾಜಾಲದಿಂದ ಎತ್ತಿಕೊಂಡು ಬಂದು ಗಿರಿದುರ್ಗದಲ್ಲಿ ಬಂಧಿಸಿ ಭೈರವನಿಗೆ ರಕ್ತಾಭಿಷೇಕ ಮಾಡಲು ಕೊಲ್ಲುತ್ತಿದ್ದೀಯಾ ಎಂದು ಕೇಳಿದನು ಕೃಷ್ಣ. ಕ್ಷತ್ರಿಯರ ಕಲಹಕ್ಕೆ ಕಾರಣವೇ ಬೇಕಾಗಿಲ್ಲ ಎಂಬ ಕೃಷ್ಣನ ಈ ಮಾತಿಗೆ ಪ್ರತ್ಯುತ್ತರವಿಲ್ಲದೆ ಸುಮ್ಮನಾದನು ಜರಾಸಂಧ. ಮಗಧೇಶ್ವರ, ನಮ್ಮ ಮೂವರಲ್ಲಿ ಯಾರೊಬ್ಬರ ಜೊತೆಯಾಗಿ ಮಲ್ಲಯುದ್ಧ ಮಾಡಿ ಸೋಲಿಸಿ ನಿನ್ನ ಶಕ್ತಿಯನ್ನು ನಿರೂಪಿಸಬಹುದು? ನಮ್ಮನ್ನು ಸೋಲಿಸಿದರೆ ನಾವೇ ಸ್ವಯಂ ಪ್ರೇರಣೆಯಿಂದ ನಿನ್ನ ಒತ್ತೆಯಾಳುಗಳಾಗುತ್ತೇವೆ ಎಂದಾಗ ಜರಾಸಂಧನು ಕೃಷ್ಣ, ಭೀಮ, ಅರ್ಜುನರನ್ನು ಒಬ್ಬೊಬ್ಬರನ್ನೇ ಪರೀಕ್ಷಿಸಿ ನೋಡಿ, ಒಲುಮೆಗಾದರೂ ಹೋರಾಟಕ್ಕಾದರೂ ಸಮಾನಸ್ಥಾಯಿ ಇರಬೇಕು. ಭೀಮಸೇನನೇ ನನಗೆ ಸರಿ ಜೋಡಿ ಎಂದನು ಜರಾಸಂಧ. ಎಲ್ಲರೂ ನೇರವಾಗಿ ಗರಡಿ ಮನೆಯ ಕಡೆಗೆ ನಡೆದರು. ಅರ್ಧರಾತ್ರಿಯ ಸಮಯದಲ್ಲೇ ಭೀಮ, ಜರಾಸಂಧರು ಮಲ್ಲಯುದ್ಧವನ್ನು ಪ್ರಾರಂಭಿಸಿದರು. ಇಬ್ಬರೂ ಸಮಾನ ಶಕ್ತಿವಂತರೇ, ಇಬ್ಬರೂ ಮಲ್ಲಯುದ್ಧ ವೀರರೇ. ಒಂದು ಬಾರಿ ಭೀಮನು ಮೇಲುಗೈಯಾದರೆ ಇನ್ನೊಂದು ಬಾರಿ ಜರಾಸಂಧನು ಮೇಲುಗೈಯಾಗುತ್ತಿದ್ದಾನೆ. ಯಾರಿಗೆ ಯಾರೂ ಬಗ್ಗುತ್ತಿಲ್ಲ, ಯಾರಿಗೆ ಯಾರೂ ಮೇಲಾಗುತ್ತಿಲ್ಲ. ಬೆಳಗಾಗುವ ಸಮಯವಾಗಿದೆ. ಭೀಮ ಜರಾಸಂಧರ ಮಲ್ಲಯುದ್ಧ ಅವಿಶ್ರಾಂತವಾಗಿ ನಡೆಯುತ್ತಲೇ ಇದೆ. ಬೆಳಕು ಹರಿಯುವ ಸಮಯವಾಯಿತು. ಕೃಷ್ಣನ ಪಕ್ಕವೇ ನಿಂತಿದ್ದ ಅರ್ಜುನ, ಅಯ್ಯೋ ಮಾಧವ, ಇವರಿಬ್ಬರ ಮಲ್ಲಯುದ್ಧ ಮುಗಿಯುವುದೆಂದು ಕೇಳಿದ. ಕೃಷ್ಣನು ಯೋಚನೆಗೆ ಬಿದ್ದ. ಯೋಚನಾ ಸಮುದ್ರದಲ್ಲಿ ಮುಳುಗಿದ ಕೃಷ್ಣನಿಗೆ ಅಲ್ಲಿಯೇ ಒಂದು ಬಿದಿರು ಸಿಕ್ಕಿತು. ಆ ಬಿದಿರು ಕಟ್ಟಿಗೆಯನ್ನು ಭೀಮನಿಗೆ ತೋರಿಸಿ 2 ಭಾಗಗಳಾಗಿ ಸೀಳಿದ. ಕೃಷ್ಣನ ಸಂಜ್ಞೆಯನ್ನು ಅರ್ಥ ಮಾಡಿಕೊಂಡ ಭೀಮಸೇನನು ಜರಾಸಂಧನನ್ನು ಮಲಗಿಸಿ ಬಿದಿರಿನಂತೆಯೇ ಸೀಳಿದ. ಆದರೆ ಸೀಳಿದ 2 ಭಾಗಗಳು ತಮ್ಮಷ್ಟಕ್ಕೆ ತಾವೇ ಒಂದುಗೂಡುತ್ತಿದ್ದವು. ಜರಾಸಂಧನನ್ನು ಎಷ್ಟು ಬಾರಿ ಈ ರೀತಿ ಸೀಳಿದರೂ ದೇಹದ ಭಾಗಗಳೆರಡು ಒಂದಾಗಿ ಬಿಡುತ್ತಿದ್ದವು. ಮತ್ತೆ ಕೃಷ್ಣನು ಯೋಚನೆಗೆ ಬಿದ್ದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.